ನಗುತ್ತಾ ಬರುತ್ತಾ ಅಳುತ್ತಾ ಹೋಗುತ್ತಾ ಅಳುತ್ತಾ ಹೋಗುತ್ತಾ ದೇವಿಯ ಜೀವಗದಾರವಿದೆಲ್ದೋ ದೇವಿಯ ಜೀವಗದಾರವಿದೆಲ್ದೋ ಮಾಯಾ ಮೋಗದ ಲೋಕವಿದು ಜನನ ಮರಣಗಳ ಮರ್ಮವಿದು ಮಾಯಾ ಮೋಗದ ಲೋಕವಿದು ಕಸರ ದೇಗವು ಉರಿಯೊಳು ಬೆಲ್ಲೋ ಕಸರ ದೇಗವು ಉರಿಯೊಳು ಬೆಲ್ಲೋ ಸ್ಥಿರವಾಗಿ ಉದಯ ಜೀವನ ಮುಂದೋ ಸ್ಥಿರವಾಗಿ ಉದಯ ಜೀವನ ಮುಂದೋ ಮಾಯಾ ಮೋಗದ ಲೋಕವಿದು ಮಾಯಾ ಮೋಗದ ಲೋಕವಿದು ಜನನ ಮರಣಗಳ ಮರ್ಮವಿದು ಮಾಯಾ 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 ಮೋಗದ ಲೋಕವಿದು ಆಹಾ, ನಾವು ಸಕ್ಕರಾಯಪಟ್ಟಣವನ್ನು ಬಿಟ್ಟು ಚನ್ನಪಟ್ಟಣದಲ್ಲಿ ಒಂದು ಠಾಣೆಯನ್ನು ಹಾಕಿಕೊಂಡು ಅಲ್ಲಿ ಕೆಲವು ಶಿಶು ಮಕ್ಕಳನ್ನಾಗಿ ಮಾಡಿಕೊಂಡು ಮೈನಾಕನಹಳ್ಳಿ ಎಂಬ ಗ್ರಾಮದ ಪಕ್ಕದ ಕರಾವಳಿಯ ತೀರದಲ್ಲಿ ಒಂದು ತೋಪು ಮಠವನ್ನು ನಿರ್ಮಿಸಿ ಅಲ್ಲಿ ವರ್ಷಕ್ಕೊಂದು ಬಾರಿ ಜಾತ್ರೆಯಾಗುವುದಲ್ಲದೆ ಚನ್ನಪಟ್ಟಣವು ಚಿನ್ನಪಟ್ಟಣವಾಗಲೆಂದು ಅಭಯವನ್ನಿತ್ತು. ಇನ್ನು ಮುಂದೆ ಹಾದಿ ವನ್ನಾಯಕನಹಳ್ಳಿಗೆ ಕ್ವಾರಣ್ಯಕ್ಕಾಗಿ ಹೋಗುವೆವು. ಸಂತೋಷ ಸಮಯದಲ್ಲಿ ನಾನು ಹಾಲು ಕರೆಯುವುದನ್ನೇ ಮರೆತಿನಲ್ಲ. ಇರಲಿ, ನಾನೀಗಲೇ ಹೋಗಿ ಹಾಲನ್ನು ಕರೆಯುವೆನು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಅಯ್ಯೋ ಅಯ್ಯೋ,
ತಡವಾಯಿತು. ಈ ಹಾಳಾದ ಭಿಕ್ಷುಕನು ಈಗಲೇ ಬರಬೇಕೆ? ಈತನ ಶಂಕು ಜಾಗೃತಿಯ ಶಬ್ದವನ್ನು ಕೇಳಿ ನನ್ನ ಹಸು ಮೈ ಬಿದರಿ ಕಾಲಿನಿಂದ ಒದ್ದು ನಾ ಕರೆದ ಹಾಲನ್ನೆಲ್ಲ ಚೆಲ್ಲಿ ಹೋಯಿತಲ್ಲ. ಎಂತಹ ಕೆಲಸ ಮಾಡಿದೆಯೋ ಹಾಳು ಮಂಟೆ ದೊಡೆಯನೆ, ನಿನ್ ಮನೆ ಮಟ್ಕಳ ಮುಂದಕ್ಕೋಗಿ. ಅಮ್ಮ, ತಂದೆ ತಾಯಿಗಳು ಬಂದು ಬಳಗ ಇನ್ನು
ನಾವು ಹುಟ್ಟಿದ ಕಾಲದಿಂದಲೂ ನಮಗೆ ಹೆಸರಿಲ್ಲದ ಕಾರಣ ಈ ದಿವಸ ನೀವು ನಮಗೆ ತಾಯಿಯಾಗಿ ಬಂದು ನಾಮಕರಣವನ್ನು ಅನುಗ್ರಹಿಸಿದಿರಿ. ತಾಯಿ, ನೀವಿಟ್ಟ ಹೆಸರು ಈ ಧರೆಯಲ್ಲಿ ಸ್ಥಿರಪಟ್ಟವಾಗಿ ನಿಲ್ಲಲಿ. ತಾಯಿ, ಸ್ಥಿರಪಟ್ಟವಾಗಿ ನಿಲ್ಲಲಿ. ಅಲ್ಲದೆ ಈ ಸ್ಥಳದಲ್ಲಿ ಒಂದು ಮಠವು ಉದ್ಭವಿಸುವುದು. ಈ ಸ್ಥಳದಲ್ಲಿ ಕಾರ್ತಿಕ ಅಮಾವಾಸ್ಯೆಯಲ್ಲಿ ಹುಣ್ಣಿಮೆ ಜ್ಯೋತಿ ಬೆಳಕಿನಿಂದ ವರ್ಷಕ್ಕೊಂದು ಬಾರಿ ಜಾತ್ರೆಯು ಬಹು ಸಂಭ್ರಮದಿಂದ ನಡೆಯುವುದು. ತಾಯಿ, ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳಿಗೆ ಶ್ರೇಯಸ್ಸುಂಟಾಗಲಿ. ನಾನಿನ್ನು ಹೋಗಿ ಬರುವೆನು. ತಾಯಿ, ದೇವ, ತಾವ್ಯಾರೆಂಬುದು ಅರಿವು ಮಾಡಿಕೊಳ್ಳದೆ ಹಾಲು ಚೆಲ್ಲಿತೆಂಬ ಸಿಟ್ಟಿನಲ್ಲಿ ಅರಿಯದೆ ಮಾತನಾಡಿದ ನನ್ನ ಅಪರಾಧವನ್ನು ಮನ್ನಿಸಿ, ಮುಂದೆ ನಿಮ್ಮ ಮಾತಿನಂತೆ ಇಲ್ಲಿ ಮಠವು ಉದ್ಭವಿಸಿದ ಮೇಲೆ ಮಠದ ಮುಂದೆ ರಜತವನ್ನು ಹೊಡೆದು ಗಂಗೋದಕವನ್ನು ಪ್ರೋಕ್ಷಿಸಿ ರಂಗೋಲಿನಿಟ್ಟು ಸದಾ ನಿಮ್ಮ ಸೇವೆಯನ್ನು ಮಾಡಿಕೊಂಡಿರುವೆನು. ಅಮ್ಮ, ನಿನ್ನ ಇಷ್ಟದಂತೆ ನೀನು ನಡೆದಿಕೋ. ನನ್ನನ್ನು ಮತ್ತೊಂದು ಸಾರಿ ಆಶೀರ್ವದಿಸಿ ಕಳುಹಿಸಿಕೊಡು ತಾಯಿ, ಕಳುಹಿಸಿಕೊಡು. ನಿಮಗಿನ್ನು ಶುಭವಾಗಲಿ, ಹೋಗಿ ಬನ್ನಿ. ನಿಮಗೆ ಶುಭವಾಗಲಿ, ನಾನಿನ್ನು ಬರುವೆನು. ಆಹಾ, ನಾನು ಈ ಕುರುಗಳ ಬಾಧೆಯನ್ನು ಸಹಿಸಲಾರೆ. ಪರಮಾತ್ಮ, ಬೇಗ ಬಂದು ನನಗೆ ಮೋಕ್ಷವನ್ನು ಕೊಟ್ಟು ಕರುಣಿಸಬೇಕೆಂದು ಬೇಡಿಕೊಳ್ಳುವನು ದೇವ. ಕಾಮ ವೈರಿ ಕಮಲಾಸನ ವಿನುತನ ಕಾಮದ ಜಗದೆ ಕಾಮ ವೈರಿ ಕಮಲಾಸನ ವಿನಮಿತ ಕಾಮ ಜನಕ್ಕೆ ಪ್ರಿಯ ಕರುಣಿ ಪೂಜೈ ಭಾವ ಕೃತದ ಗಾವ ಓ ಪ್ರಭಾವ ನಮಿಬೆ ಅಂಧಕ ಜೋದನ ಅರಕುಲ ವೇದನ ಕುಂದೇನು ಕಮಲಾಂಧ ಪ್ರಭಾ ಅಂಧಕ ಜೋದನ ಅರಿಕುಲ ಕುಂದೇನು ಕಮಲಾಂಧ ಪ್ರಭಾ ಭಾವ ತರಕಾವ ಪ್ರಭಾವ ನಮಿಬೆ ಮುರಧರ ಭಾವ ತರಕಾವ ಪ್ರಭಾವ ನಮಿಬೆ. ಆಹಾ, ಈ ದಿವಸ ಬಿಸಿಲಿನ ತಾಪವು ಅಧಿಕವಾಗಿರುವುದರಿಂದ ಈ ಮರದ ಕೆಳಗಡೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ಆಹಾ, ಏನಿದೆ ಕುರುಗಳು ಬಂದು ಕೂತ ಮೇಲೆ ನನ್ನ ಕುರು ಹೊಡೆದು ಗಾಯವು ವಾಸವಾಗಿ ನನಗೆ ಉಲ್ಲಾಸವಾಗುತ್ತಿರುವುದಲ್ಲ. ಇರಲಿ, ಇವರ್ಯಾರು ಹತ್ತಿರ ಹೋಗಿ ವಿಚಾರ ಮಾಡುವೆನು. ಪರಮಾತ್ಮ, ಅಯ್ಯ. ತಾವು ಯಾರು? ತಾವು ಬಂದು ಕುಳಿತ ಕೂಡಲೇ ನಿಮ್ಮ ಜಡೆ ಮುಡಿಯು ನನ್ನ ಕುರುಗಾಯಕ್ಕೆ ಸೋಕಿದ ಕೂಡಲೇ ನನಗೆ ಗಾಯವು ವಾಸಿಯಾಗಿ ಸಂತೋಷವಾಗುತ್ತಿರುವುದಲ್ಲ. ಪರಮಾತ್ಮ, ತಾವು ಯಾರೆಂದು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಅಯ್ಯ, ನಾವು ಧರೆಗೆ ಹಿರಿಯರು. ನಾವು ತಂಗಿರುವ ಠಾಣವೇ ನಮ್ಮ ಮಠ ಮನೆಗಳು. ನಮಗೆ ಯಾರ ಹಂಗೂ ಇರುವುದಿಲ್ಲ. ನಾವು ಸಿದ್ಧಪತ್ರೆಯನ್ನು ಸೇದಿ ಜೀವಿಸುವವರು. ಈ ದಿವಸ ಬಿಸಿಲಿನ ತಾಪವು ಹೆಚ್ಚಾದ ಕಾರಣ ಈ ಮರದ ಕೆಳಗಡೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣವೆಂದು ಪೌಡಿಸಿದವು. ಅಲ್ಲದೆ ನೀನು ಯಾರಪ್ಪ? ಪರಮಾತ್ಮ, ನಾನು ಬಹು ವರ್ಷಗಳಿಂದಲೂ ಈ ಮರದ ಬುಡದ ಹುತ್ತದಲ್ಲಿ ವಾಸ ಮಾಡಿಕೊಂಡಿರುವೆನು. ನನ್ನನ್ನು ಆಶೀರ್ವಾದಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವ. ಅಯ್ಯ, ನೀನು ಬಹುಕಾಲದಿಂದಲೂ ಈ ಮತ್ತಿ ಮರದ ಕೆಳಗಡೆ ವಾಸ ಮಾಡಿಕೊಂಡಿದ್ದ ಕಾರಣ ನಿನ್ನ ಮುಂದೆ ನಿನಗೆ ಮತ್ತಿ ತಾಳೇಶ್ವರನೆಂಬ ನಾಮಾಂಕಿತವನ್ನು ಪಡೆ. ನಿನಗೆ ಶುಭವಾಗಲಿ. ಪರಮಾತ್ಮ, ನಾನಿಂದು ಧನ್ಯನಾದೆ. ಕಂಡೆನೈ ತ್ರಿಭುವನ ತ್ರಿಶೂಲ ನೇತ್ರನ ಕಂಡೆನೈ ತ್ರಿಭುವನ ತ್ರಿಶೂಲ ನೇತ್ರನ ಕಂಡೆನೈ ತ್ರಿಭುವನ ತ್ರಿಶೂಲ ನೇತ್ರನ ಅಲ್ಲಮ ಪ್ರಭುವಿನ ರೂಪವನ್ನು ಧರಿಸಿದ ಪರಬ್ರಹ್ಮ ಪರಂಜ್ಯೋತಿಯೇ. ಆ
ಸಂಗಮ ದೇವಾ ಪರಮಾತ್ಮ ಮುತ್ತಿತಾಳೇಶ್ವರ ಸಂತಸವನ್ನ ಹೊಂದಿದೆ ಇಂದು ನ ಜಗದೋಳು ಸಂತಸವನ್ನ ಹೊಂದಿದೆ ದೇವಾ ದೇವ ನೀನು ಚಿನ್ಮಯ ರೂಪವ ಗುರುದೇವಾ ಮುತ್ತಿತಾಳೇಶ್ವರ ದೇವಾ ದೇವ ನೀನು ಚಿನ್ಮಯ ರೂಪವ ದೇವಾ ದೇವ ನೀನು ಚಿನ್ಮಯ ರೂಪವ ಗುರುದೇವ ಮುತ್ತಿತಾಳೇಶ್ವರ ದೇವಾ ದೇವ ನೀನು ಚಿನ್ಮಯ ರೂಪವ ದೇವಾ ದೇವ ನೀನು ಚಿನ್ಮಯ ರೂಪವ ದೇವಾ ದೇವ ನೀನು ಚಿನ್ಮಯ ರೂಪವ ಚಿತ್ತನಯ್ಯ ಸ್ವಾಮಿ ಚಿತ್ತನಯ್ಯ ಸ್ವಾಮಿ ಕರುಣಾಳು ನೀವು ಸಂತಸವನ ಹೊಂದಿದು ಇಂದು ನ ಜಗದೋಳು ಸಂತಸವ ಹೊಂದಿದೆ ಗುರುದೇವ ಭಕ್ತರ ಹೃದಯಾದಿ ನೆಲಸಿಯೇ ನೀವು ಭಕ್ತರ ಹೃದಯಾದಿ ನೆಲಸಿಯೇ ನೀವು ಭಕ್ತರ ಹೃದಯ ನೆಲಸಿಯೇ ನೀವು ಭಕ್ತರ ಹೃದಯ ನೆಲಸಿಯೇ ನೀವು ಕೂಡಲ ಸಂಗಮ ಕೂಡಲ ಸಂಗಮ ದೇವಾನು ನೀನು ಸಂತಸವನ ಹೊಂದಿದೆ ಇಂದು ನ ಜಗದೋಳು ಸಂತಸವನ ಹೊಂದಿದೆ ಪರಮಾತ್ಮ ನನ್ನ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವೆ ಅಯ್ಯ ಮುತ್ತಿತಾಳೇಶ್ವರ ನೀನು ಬಹುಕಾಲದಿಂದಲೂ ಈ ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದ ಕಾರಣ ಈ ಸ್ಥಳದಲ್ಲಿ ಇನ್ನು ಮುಂದೆ ಒಂದು ಮಠವು ಉದ್ಭವಿಸುವುದು. ಇಲ್ಲಿಗೆ ಕುರು ಕೀವು ಗಾಯ ಮಚ್ಚಗಳಿಂದ ನರಳುತ್ತಾ ಬರತಕ್ಕಂಥ ಭಕ್ತಾದಿಗಳಿಗೆ ಶ್ರೇಯಸ್ಸನ್ನು ಮಾಡಿಕೊಂಡು ಮುತ್ತಿತಾಳೇಶ್ವರನೆಂಬ ಬಿರುದಾಂಕಿತನಿಂದ ಖ್ಯಾತಿಯನ್ನು ಪಡೆ. ಇದೇ ನಾನು ನಿನಗೆ ಮಾಡುವ ಆಶೀರ್ವಾದವು. ಪರಮಾತ್ಮ ನಾನಿಂದು ಧನ್ಯನಾದೆ. ನಿನಗೆ ಶುಭವಾಗಲಿ, ಹೋಗಿ ಬಾ. ಮಹಾಸ್ವಾಮಿಯವರಿಗೆ ನಮಸ್ಕರಿಸುವೆ. ಅಯ್ಯ ನಿನಗೆ ಶುಭವಾಗಲಿ, ಮೇಲೆ ಕೇಳು. ಮಹಾಸ್ವಾಮಿ, ತಾವು ಯಾರೆಂಬುದು ನನಗೆ ತಿಳಿಯದು, ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ನೋಡಪ್ಪ ಹೆಗಡೆಗೌಡ, ನೀನು ನನಗೆ ಸಿದ್ಧಪತ್ರೆಯನ್ನು ಸೇದಲು ಬೆಂಕಿ ಕೆಂಡವನ್ನು ತಂದು ಕೊಟ್ಟರೆ ಅನಂತರ ತಿಳಿಸುವೆನು. ಆಗಬಹುದು ಗುರುದೇವ. ನಿನಗೆ ಶುಭವಾಗಲಿ, ಹೋಗಿ ಬಾ. ಇದು ಬೆಂಕಿ ಕೆಂಡವನ್ನು ತೆಗೆದುಕೊಳ್ಳಿ. ಆಗಲಿ ಗುರುದೇವ. ಅಪ್ಪ ಹೆಗಡೆಗೌಡ ಹೇಳಿ. ಗುರುದೇವ, ನಿಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ನೋಡಪ್ಪ ಹೆಗಡೆಗೌಡ, ನಾವು ಧರೆಗೆ ಹಿರಿಯರು. ನಾವು ತಂಗಿರುವ ಠಾಣವೇ ನಮ್ಮ ಮಠ ಮನೆಗಳು. ನಮಗೆ ಯಾರ ಹಂಗೂ ಇರುವುದಿಲ್ಲ. ನಾವು ಯೋಗಿಗಳಪ್ಪ, ಸಿದ್ಧಪತ್ರೆಯನ್ನು ಸೇದಿ ಜೀವಿಸುವವರು. ಅಲ್ಲದೆ ನೀನು ಯಾರು? ಅನುಪಮ ಭಾಗ್ಯವಿದೆ ಅನುಪಮ ಭಾಗ್ಯವಿದೆ ಕಂಡೆನು ನಾ ಚಿನ್ಮಯ ರೂಪನ ಅನುಪಮ ಭಾಗ್ಯವಿದೆ ಬೇಡಿದವರ ನೀವ ಪ್ರೇಮದ ಪರದೈವ
ಜೀವನ ಪಾವನ ಅನುಪಮ ಭಾಗ್ಯವಿದೆ ಕಂಡನು ನಾ ಚಿನ್ಮಯನ ಅನುಪಮ ಭಾಗ್ಯವಿದೆ. ಪರಮಾತ್ಮ, ನಿಮ್ಮ ವಾಕ್ಯವನ್ನು ಕೇಳಿ ನನಗೆ ಅತ್ಯಾನಂದವಾಯಿತು. ಈ ಸ್ಥಳದ ಮಹಿಮೆಯನ್ನು ತಿಳಿಸಬೇಕೆಂದೂ ಬೇಡಿಕೊಳ್ಳುವೆನು. ಅಪ್ಪ ಹೆಗಡೇಗೌಡ, ಈಗ ಊರಾಗಿರುವ ಮಾರಳ್ಳಿಯು ಮುಂದೆ ಹಾಳಾಗಿ ಹೋಗುತ್ತದೆ. ಈಗ ಕಾಡಾಗಿರುವ ಸ್ಥಳವೇ ಮುಂದೆ ಮಳವಳ್ಳಿ ಎನಿಸಿ ಏಳಿಗೆಯಾಗಿ ಊರಾಗುತ್ತದೆ. ನೀನು ಬಹುಕಾಲದಿಂದ ನಿನ್ನ ಅಂತ್ಯವು ಮುಗಿದು ಹೋದ ಕಾಲದಲ್ಲಿ ನಿಡಗಟ್ಟ ಮಳವಳ್ಳಿಯ ಮಧ್ಯೆ ಬೀರಪ್ಪನೆನಿಸಿ ಆ ಸ್ಥಳದಲ್ಲಿಯೇ ನೀನು ಉದ್ಭವಿಸುವಂತೆ ನಿನಗೆ ಆಶೀರ್ವದಿಸಿರುವೆನು. ಅಲ್ಲದೆ ಆ ಸ್ಥಳದಲ್ಲಿ ನಿನಗೊಂದು ಮಠವು ಏಳಿಗೆಯಾಗುವುದು. ಅದು ಅಲ್ಲದೆ ಆ ಮಠಕ್ಕೆ ಬರತಕ್ಕ ಭಕ್ತಾದಿಗಳಿಗೆ ಶ್ರೇಯಸ್ಸುಂಟಾಗಲಿ, ನಿನಗೆ ಶುಭವಾಗಲಿ. ಮಳವಳ್ಳಿಯಲ್ಲಿ ಅದು ಅಲ್ಲದೆ ನಮಗೊಂದು ಮಳವಳ್ಳಿಯಲ್ಲಿ ತೋಪು ಮಠವು ಏಳಿಗೆಯಾಗಿ ಇರುವುದು. ಇದೇ ಈ ಜಗದ ಮಹಿಮೆ, ತಿಳಿಯಿತೆ? ತಮ್ಮ ಇಚ್ಛೆಯಂತೆ ಆಗಲಿ, ನಾನಿನ್ನು ಹೋಗಿ ಬರುತ್ತೇನೆ ಗುರುದೇವ. ಆಗಲಿ, ಹೋಗಿ ಬಾ. ಅರುಸದಲ್ಲಿ ನೋಡಲು ನಾ ಅಲ್ಲಿ ಕಾಮುದು ಎನಗೆ ಅರುಸದಲ್ಲಿ ನೋಡಲು ನಾ ಅಲ್ಲಿ ಕಾಮುದು ಎನಗೆ ಎದುರಿನಲ್ಲಿ ತೋರುವುದು ಅಮೃತ ಸೃಷ್ಟಿಯೋ ಎದುರಿನಲ್ಲಿ ತೋರುವುದು ಅಮೃತ ಸೃಷ್ಟಿಯೋ ಅರುದದಲ್ಲಿ ನೋಡಲು ನಾ ಅಲ್ಲಿ ಕಾಮುದು ಎನಗೆ ಆಚೆಯನ ಮನೆಯ ಉಬೆ ವಲೆಯು ಎನಗೆ ಆಚೆಯನ ಮನೆಯ ಉಬೆ ವಲೆಯು ಎನಗೆ ಯೋಗ್ಯವಾಗಿ ತೋರುವುದು ಕಾರಣ್ಯದ ರೂಪದಲ್ಲಿ ಯೋಗ್ಯವಾಗಿ ತೋರುವುದು ಕಾರಣ್ಯದ ರೂಪದಲ್ಲಿ ಕೋಪನಲ್ಲಿಗೆ ಇಲ್ಲ ದಯ ತೋರಿ ಕರುಣವನು ಕೋಪನಲ್ಲಿಗೆ ಇಲ್ಲ ದಯ ತೋರಿ ಕರುಣವನು ತೋರಲೆತ್ತಿಸನೀಗ ತಾರುವೆ ನಾನೀಗ ತೋರಲೆತ್ತಿಸನೀಗ ತಾರುವೆ ನಾನೀಗ ಅರುದದಲ್ಲಿ 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 ನೋಡಲು ನಾ ಅಲ್ಲಿ ಕಾಮುದು ಎನಗೆ ಆಹಾ, ಮಡಿವಾಳ ಮಾಚೆಯನ ಉಬ್ಬೇವಲೆ ಇರುವ ಸ್ಥಳವು ನಮಗೆ ಯೋಗ್ಯವಾಗಿ ತೋರುತ್ತಿರುವುದು. ನಾನು ಮೊದಲು ಬಪ್ಪೇಗೌಡನನ್ನು ಕಂಡು ಅನಂತರ ಗದ್ದಿಗೆಯನ್ನು ಗುರುತಿಸಿ ಬರಲು ನಾನೀಗಲೇ ಹೋಗುವೆನು. ಬೋರ ಮೇಲೆ
ಚಿಗುರು ಚಿಗುರಿತಣ್ಣ ಹಣ ಏರಿ ಮೇಲೆ ಚಿಗುರು ಚಿಗುರಿತಣ್ಣ ಬೋರ ಮೇಲೆ ಚಿಗುರ ಬಿದ್ದಿದ್ದ ಕಣ್ಣು ಬೋರ ಮೇಲೆ ಚಿಗುರ ಚಿಗುರಿದ್ದ ಕಣ್ಣು ಒಬ್ಬವನೊಬ್ಬಳು ಇಟ್ಟು ಮುದ್ದೆ ಒತ್ತಳಣ್ಣ ಎಲ್ಲೂ ಇಲ್ಲದ ಮಳೆ ಬಿದ್ದಿದ್ದಣ್ಣ ಏರಿ ಮೇಲೆ ಚಿಗುರು ಚಿಗುರಿತಣ್ಣ ಹಣ ಏರಿ ಮೇಲೆ ಚಿಗುರು ಚಿಗುರಿತಣ್ಣ ಲೋ ಕಾಳ ಲೋ ಬೈರ ಎದೊಳ್ರಲ್ಲ ಒತ್ತಾಯ್ತು ಬಾ ಏನಪ್ಪ ಎಲ್ಲ ಇನ್ನು ಮನೆಗೇವಲ್ಲಪ್ಪ ಬೋಧಿ ಭಿಕ್ಷಾಂದೇಹಿ ಮಾತಾಡಿ ಓಹೋ ಯಾರೋ ನೋಡಿದ್ರೆ ಇಲ್ಲಿಗೆ ಬಂದವನಲ್ಲಪ್ಪ ಈ ಊರು ಹುಟ್ಟುದ್ ಕಾಲಕ್ಕೂ ಈ ಕೇರಿ ಕಟ್ಟುದ್ ಕಾಲಕ್ಕೂ ಬುಡುಬುಡುಕಿಯವರು ಸಾಧು ಸನ್ಯಾಸಿ ಯಾರು ಬಂದಿರ್ಲಿಲ್ಲ ಈ ಊರ್ಗ ಆದಿ ಹೇಳ್ದವನ ಹೆಸರ ಮದ್ದೇಳು ನೋಡಿಲ್ಲಿ ಕುರಿ ದೊಣ್ಣಿಯ ಅಪ್ಪ ಬಪ್ಪೇಗೌಡ ಇಷ್ಟು ಹೊತ್ತಿನಲ್ಲಿ ಭಿಕ್ಷಕ್ಕಾಗಿ ಬರಲಿಲ್ಲ. ನಾವು ಈ ದಿವಸ ಭಾರಿ ಕಂದಾಯವನ್ನು ಹೊತ್ತುಕೊಂಡು ಈ ಮಾರ್ಗವಾಗಿ ಬಂದೆವು. ನಮಗೆ ಕಂದಾಯವನ್ನು ಇಳಿಸಲು ಎಲ್ಲಿಯೂ ಜಾಗವೂ ಸಿಗಲಿಲ್ಲ. ಅದಕ್ಕಾಗಿ ಈ ಕಂದಾಯವನ್ನು ಇಳಿಸಲು ಸ್ವಲ್ಪ ಜಾಗವನ್ನು ಕೊಡುವೇನಪ್ಪ? ಸರಿ ಸರಿ, ಇದೊಂದು ರಾತ್ರಿ ಈ ಕುರಿ ಕೊಟ್ಕೆಲ್ ಮಲಗಿದ್ದು ಬೆಳಗಾಗೋಷ್ಟ್ರೊಳಗೆ ಎದ್ದೋದ್ರೆ ಸರಿ, ಇಲ್ಲಾಂದ್ರೆ ನೋಡಿಲ್ಲಿ ಕುರಿ ದೊಣ್ಣಿಯ. ಆಗಲಿ, ನಿನ್ನ ಇಷ್ಟದಂತೆ ಆಗಲಿ. ಇದೇನಪ್ಪ ಬಿಸಿಲು ಹೊತ್ತು ನತ್ಗೇರ್ತು, ಬಿಸಿಲು ಬೇರೆ ಇನ್ನು ಬಂದ್ಬಿಟ್ಟೈತೆ. ಈ ಕುರ್ಗಳೆಲ್ಲ ರಾಸ್ಗಳೆಲ್ಲ ಇಲ್ಲೇ ಮನ್ಗವಲ್ಲಪ್ಪ. ಬಾ ಓಹೋ ಏನಪ್ಪ ಇದು, ನಾನು ಕುರ್ಗಳೆಲ್ಲ ಸತ್ ಬಿದ್ದವಲ್ಲಪ್ಪ. ಏನಪ್ಪ ಮಾಡುದು? ಯಾರೋ ಸನ್ಯಾಸಿ ಮಲ್ಗವ್ರೆ, ಅವನ್ನೇ ಹೇಳಿಸಿ ನೋಡಿಸ್ತೀನಿ. ಓ ಓ ಇದೊಳಕ್ಕೆ ಮಾಡುವುದೆಲ್ಲ ಮಾಡ್ಬಿಟ್ಟು ಏನು ಕಾಣ್ದೋದ್ರಂಗೆ ಮಲಗಿದೆಯಲ್ಲಪ್ಪ. ನೋಡಪ್ಪ ಯಜ್ಞೇಗೌಡ, ಈಗ ತಿಳಿಯಿತೆ ನಾವು ಯಾರೆಂಬುದು. ನೀನು ಈ ಕುರಿ ಕೊಟ್ಟಿಗೆ ಜಾಗವನ್ನು ನನಗೆ ಬಿಟ್ಟು ಕೊಡುವೆನೆಂದು ವಚನವನ್ನು ಕೊಟ್ಟರೆ ಈ ನಿನ್ನ ರಾಸುಗಳಿಗೆ ಜೀವದಾನ ಮಾಡುತ್ತೇನೆ. ಇದಕ್ಕೆ ನೀನು ಏನು ಹೇಳುವೆ? ಏನು ನೀವು ಈ ರಾಸುಗಳನ್ನು ಬದುಕಿಸಿಕೊಡುವರೆ? ಹಾಗಾದರೆ ನೀವೆಂತ ಮಹಾತ್ಮರಿರಬಹುದು. ಹಾಗಾದರೆ ಈ ಕುರಿ ಕೊಟ್ಟಿಗೆ ಜಾಗವನ್ನು ಬಿಟ್ಟುಕೊಡಲು ನಾನು ಸಿದ್ಧನಿರುವೆನೋ ಸ್ವಾಮಿ. ಜೈ ಯೋಗಮಾಯೆ. ನೋಡಪ್ಪ ಯಗಡೇಗೌಡ, ಇನ್ನು ನೀನು ನನಗೆ ಒಡೆಯಲು ಎತ್ತಿದ್ದ ಈ ಕುರಿ ದೊಣ್ಣೆಯು ಮುಂದೆ ಎಲ್ಲೆಲ್ಲಿ ಪ್ರಪಂಚದಲ್ಲಿ ನಂದೀಕಂಬವಾಗಿ ಮೆರೆಯಲಿ. ಇದೇ ನಾನು ನಿನಗೆ ಮಾಡುವ ಆಶೀರ್ವಾದ. ಹಾಗೆ ಆಗಲಿ ಗುರುದೇವ, ನಾನಿನ್ನು ಹೋಗಿ ಬರುತ್ತೇನೆ. ಅಯ್ಯ, ನಿನಗೆ ಶುಭವಾಗಲಿ, ಮೇಲೆ ಕೇಳು. ದೇವಾ ಪಾಲ್ಯಕನ್ನನ ಗುರುದೇವಾ ಪಾಲ್ಯಕನ್ನನ ವ್ಯಾಪಕ ಜರಾದ ಲೋಕವೇ ನೆರೆದ ವ್ಯಾಪಕ ಜರಾದ ಲೋಕವೇ ನೆರೆದ ಶ್ರೀ ಪರಂಜ್ಯೋತಿ ರೂಪ ಪಾಲಿಸೆನ್ನನು ಗುರುದೇವ ಪಾಲಿಸೆನ್ನನು ಗುರುದೇವ ಪಾಲಿಸೆನ್ನನು. ಹಕ್ಕಕ ಜರದ ಲೋಕವೇ ನೆರೆದ ವ್ಯಾಪಕ ಜರದ ಲೋಕವೇ ನೆರೆದ ಶ್ರೀ ಪರಂಜ್ಯೋತಿ ರೂಪ ಪಾಲಿಸೆನ್ನನು ದೇವ ಪಾಲಿಸೆನ್ನನು ಗುರುದೇವ ಪಾಲಿಸೆನ್ನನು.
ಈ ಇಲ್ಲ ಕಣೆ ಅಣ್ಣ. ಭೂಮಿಯೊಳೆನ್ನಯ್ಯ. ಆ ಈ ಭೂಮಿಯೊಳೆನ್ನಯ್ಯ. ಆ ಮಾಯಾಸಕ್ತಿಯಿಂದ ಜಯವಿಟ್ಟು ಈ ಭೂಮಿಯು ಒಂದೇ ಸಮನಾಗುವಂತೆ ಮಾಡಿದೆ. ಈ ಭೂಮಿಯು ಒಂದೇ ಸಮನಾಗುವಂತೆ ಈ ಭೂಮಿಯು ಒಂದೇ ಸಮನಾಗುವಂತೆ ಎರಮೋಟೆ ನನ್ನ ನೇತ್ರ ಜ್ವಾಲೆಯಿಂದ ಆ ಜೈ ಪರಂಜ್ಯೋತಿ ಸ್ವರೂಪ. ಮಾನವನಾಗಿ ಹುಡಬಾರದ ಜೀವನ ಸಾಗಿಸಲು ಮಾನವನಾಗಿ ಹುಡಬಾರದ ಇದೆ. ವರ್ಷಕ್ಕೊಂದು ಬಾರಿ ಜಾತ್ರೆಯು ನಡೆಯುವುದು. ವರ್ಷಕ್ಕೊಂದು ಬಾರಿ ಜಾತ್ರೆಯು ನಡೆಯುವುದು. ನಾವೆಲ್ಲ ಸೇರಿ ಹೋಗೋಣ ಬಂದಿರಿ. ನಾವೆಲ್ಲ ಸೇರಿ ಹೋಗೋಣ ಬಂದಿರಿ. ಜೀವನ ಸಾಗಿಸಲು ಮಾನವನಾಗಿ ಹುಡಬಾರದಾಯಿತು. ನನ್ನಂತ ಮಡಿವಾಳ ಮಾತೈನ ನೀವು ನನ್ನಂತ ಮಡಿವಾಳ ಮಾತೈನ ನೀವು ನೆನೆಯಬಾರದಾಯಿತು. ಗುರುವೇ ನೆನೆಯಬಾರದಾಯಿತು. ಜೀವನ ಸಾಗಿಸಲು ಮಾನವನಾಗಿ ಹುಡಬಾರದಾಯಿತು. ನಾವೆಲ್ಲ ಸೇರಿ ಪರಂಜ್ಯೋತಿಯವರಿಗೆ ನಾವೆಲ್ಲ ಸೇರಿ ಪರಂಜ್ಯೋತಿಯವರಿಗೆ ಧೂಪ ಸಾಮ್ರಾಣಿಯ ಹಾಕೋಣ ಬಂದಿರೆ. ಧೂಪ ಸಾಮ್ರಾಣಿಯ ಹಾಕೋಣ ಬಂದಿರೆ. ಜೀವನ ಸಾಗಿಸಲು ಮಾನವನಾಗಿ ಹುಡಬಾರದಾಯಿತು. ಜೀವನ ಸಾಗಿಸಲು ಮಾನವನಾಗಿ ಹುಡಬಾರದಾಯಿತು. 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 ಭವತಿ ವಿಕ್ಸಾಂದೇಹಿ. ಅಯ್ಯೋ ದೇವರೇ, ಈ ಹಾಳು ಬಟ್ಟೆ ತುಂಬಿದ ಮನೆಗೆ ನೀವು ಬರಬಹುದೇ ಸ್ವಾಮಿ? ಮಾಚಯ್ಯ, ಗುರುದೇವ, ಜನ್ಮ ಜನ್ಮ
ಜನ್ಮವು ಸ್ಥಿರವಲವಾದುದಯ್ಯ. ಮಾಚಯ್ಯ, ಮಾನವ ಜನ್ಮವು ಸ್ಥಿರವಲವಾದುದಯ್ಯ. ಮಾನವ ಜನ್ಮವು ನರ ಜನ್ಮವಯ್ಯ. ಮಾನವ ಜನ್ಮವು ನರ ಜನ್ಮವಯ್ಯ. ಜನ್ಮ ಜನ್ಮ ಮಾಚಯ್ಯ, ಗುರುದೇವ, ನಿನ್ನ ಅಜ್ಞಾನವನ್ನು ತೆಗೆದು ಸುಜ್ಞಾನದ ಕಡೆ ಕಣ್ತೆರೆಯುವನಾಗು ಮಾಚಯ್ಯ. ಕ್ಷಮಿಸಿ ಈ ಅಪರಾಧವನು ಸ್ವಾಮಿ, ಈ ಅಪರಾಧವನು. ಮಾಚಯ್ಯ, ಗುರುದೇವ, ಯಾರೆಂದು ನಿಮ್ಮನೋ ತಿಳಿಯದೆ ನಾನೀಗ. ಗುರುದೇವ, ಯಾರೆಂದು ನಿಮ್ಮನೋ ತಿಳಿಯದೆ ನಾನೀಗ. ಅರಿಯದ ನುಡಿಯನೋ ಮನ್ನಿಸಿ ಸ್ವಾಮಿ. ಮಾಚಯ್ಯ, ಗುರುದೇವ, ಹೇಳುತ್ತೇನೆ. ಅರಿಯದ ನುಡಿಯನು ಮನ್ನಿಸಿ ಸ್ವಾಮಿ. ಕ್ಷಮಿಸಿ ಈ ಅಪರಾಧವನು ಸ್ವಾಮಿ, ಈ ಅಪರಾಧವನು. ಮುಂದೆಯನ್ನನು ನಿಮ್ಮ ಶಿಷ್ಯನೆನ್ನೆನಿಸಿ. ಗುರುದೇವ, ಮುಂದೆಯನ್ನನು ನಿಮ್ಮ ಶಿಷ್ಯನೆನ್ನೆನಿಸಿ. ಕರುಣೆಯ ತೋರಿ ಕಾಪಾಡಿ ಗುರುದೇವ. ಕರುಣೆಯ ತೋರಿ ಕಾಪಾಡಿ ಗುರುದೇವ. ಕ್ಷಮಿಸಿ ಈ ಅಪರಾಧವನು ಸ್ವಾಮಿ, ಈ ಅಪರಾಧವನು. ಗುರುವೇ, ಗುರುವೇ, ಗುರುವೇ. ಮಾಚಯ್ಯ, ಗುರುದೇವ, ನನ್ನ ಅಜ್ಞಾನವನ್ನು ಪರಿಹರಿಸಿ ಸುಜ್ಞಾನವನ್ನು ಕೊಟ್ಟ ನೀವಲ್ಲವೇ ನನ್ನ ಧರ್ಮಗುರು. ಗುರುದೇವ, ನನ್ನಿಂದ ಆಗಬೇಕಾದ ಕಾರ್ಯವೇನು ತಿಳಿಸಿ ಗುರುದೇವ. ಮಾಚಯ್ಯ, ಗುರುದೇವ, ನಿನ್ನ ಹುಬ್ಬೇವಲ ಇರುವ ಸ್ಥಳದಲ್ಲಿ ನಮಗೆ ಒಂದು ಗದ್ದಿಗೆ ಆಗಬೇಕು. ಹಿಂದೆ ಕತ್ತೆ ಕಟ್ಟುವ ಕೊಟ್ಟಿಗೆಯನ್ನು ಹುಬ್ಬೇವಲೆಯ ಜಾಗವನ್ನು ಗುರುಮಠಕವಾಗಿ ಬಿಟ್ಟುಕೊಡಬೇಕು. ಅಲ್ಲದೆ 12 ಅಂಕಣದ ಒಂದು ಗಂಧದ ಮಾಳಿಗೆಯಾಗಬೇಕು. ಅದು ಅಲ್ಲದೆ ಮಠದ ಕಡೆಯ ಬಾಗಿಲೊಂದನ್ನು ಇಡಬೇಕು. ಅದೂ ಅಲ್ಲದೆ ಮಠದ ಮುಂದೆ ಒಂದು ಸುಂದರವಾದ ತೋಪಾಗಬೇಕು. ಅಲ್ಲಿ ನಾವು ಪವಡಿಸಿ ನಮ್ಮ ಲೀಲ ವಿನೋದಗಳನ್ನು ಈ ಜಗತ್ತಿಗೆ ತೋರಿಸಬೇಕು. ಈ ರೀತಿಯಾಗಿ ಮಾಡಲು ನೀನು ಒಪ್ಪುವೆಯಾ ಮಗನೇ? ಮಹಾ ಗುರುದೇವ, ನನ್ನ ಕತ್ತೆ ಕಟ್ಟುವ ಜಾಗವನ್ನು, ಹುಬ್ಬೇವಲೆಯ ಸ್ಥಳವನ್ನು ನಾನು ನಿಮಗೆ ಬಿಟ್ಟು ಕೊಡಲು ಸಿದ್ಧನಿದ್ದೇನೆ ಗುರುದೇವ. ಮಾಚಯ್ಯ, ಗುರುದೇವ, ನಿನಗೆ ಶುಭವಾಗಲಿ ಕಂದ. ರಾಜಪ್ಪಾಜಿಯವರೇ, ಆ ಹೋಮಖಂಡಕ್ಕೆ ಕಂಡುಗ ಧೂಪವನ್ನು ಹಾಕಿ ಕುಳಿತುಕೊಳ್ಳಿರಿ. ಆಗಬಹುದು ಗುರುದೇವ.
ಗುರುವೇ ಪರ ಬ್ರಹ್ಮ ಸ್ವರೂಪ ಗುರುವೇ ಪರ ಬ್ರಹ್ಮ ಸ್ವರೂಪ ಚಿನ್ಮಯ ರೂಪ ಗುರುವೇ ಚರಾಚರ ಚಿನ್ಮಯ ರೂಪ ಬ್ರಹ್ಮ ಸ್ವರೂಪ ಗುರುವೇ ಆದಿ ಗುರುವೇ ಅನಾದಿ ಗುರುವೇ ಆದಿ ಗುರುವೇ ಅನಾದಿ ಆದಿ ಮಧ್ಯಾಹ್ನೈ ಸರ್ವರು ನೀವೇ ಆದಿ ಮಧ್ಯಾಹ್ನೈ ಸರ್ವರು ನೀವೇ ಗುರುವೇ ಪರ ಬ್ರಹ್ಮ ಸ್ವರೂಪ ಆಹಾ ಪರಂಜ್ಯೋತಿ ಸ್ವರೂಪ ಧರೆಯಲ್ಲಿ ನಿಮ್ಮನ್ನು ಅರಿತರಾರರು ನಿಗಮ ಗೋಚರರು ನಿರಂತರಕಾರರು ಆಗಿರುವ ಕಾಲ ಜ್ಞಾನ ಕಂಡಾಯಗಳ ಪೈಕಿ ಶಿವಕಂತೆಯು ಒಂದು. ಆ ಶಿವಕಂತೆಯು ಭಾರವಾಗಿದ್ದಲ್ಲಿ ಧರೆಯಲ್ಲಿರಿಸಿ ಶಿವಕಂತೆಯನ್ನು ಹೊಂದಿರಿಸಿ ಧರೆಯನ್ನು ತೂಗಿದರು. ಆ ಧರೆಗಿಂತ ಶಿವಕಂತೆಯೇ ಹೆಚ್ಚು ಭಾರವಾಗಿದ್ದರಿಂದಲೇ ಪರಾತ್ಪರ ವಸ್ತುವಿಗೆ ಧರೆಗೆ ದೊಡ್ಡವರು ಎಂಬ ನಾಮಾಂಕಿತ ಉಂಟಾಯಿತು. ಇಂತಹ ಶಿಷ್ಯಗಳಾಗಿ ಬಂದಿರೋ ನಾವೇ ಪುಣ್ಯಶಾಲಿಗಳು ಗುರುದೇವ. ರಾಜಪ್ಪಾಜಿ, ನೀನು ಇದುವರೆವಿಗೂ ರಾಜ ಅರಸು ಮನೆತನದಿಂದ ಕರೆದುಕೊಂಡು ಬಂದಾಗಿನಿಂದಲೂ ರಾಜಪ್ಪಾಜಿ ಎಂದೇ ಬೆಳೆದೆ. ಇಂದು ಗಾರುಡಿಗರ ಗರ್ವವನ್ನು ಮುರಿದು ಬೇಕಾದ ಪವಾಡವನ್ನು ಗೆದ್ದು ಇನ್ನು ಮುಂದೆ ಕಿಡುಗಣ್ಣು ರಾಜಪ್ಪಾಜಿ ಎಂದು ಪ್ರಖ್ಯಾತಿಯನ್ನು ಪಡೆ ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ. ಮಗಳೇ ದೊಡ್ಡಮ್ಮ, ಗುರುದೇವ, ನಿನ್ನನ್ನು ಅರಸು ಮನೆತನದಿಂದ ಕರೆದುಕೊಂಡು ಬಂದಾಗನಿಂದಲೂ ನೀನು ದೊಡ್ಡಮ್ಮನಾಗಿಯೇ ಬೆಳೆದು ಬಿಟ್ಟೆ. ಇನ್ನು ಮುಂದೆ ದೊಡ್ಡಮ್ಮ ತಾಯಿಯಿಂದ ಎಂಬ ಹೆಸರಿಂದ ಪ್ರಖ್ಯಾತಿಯನ್ನು ಪಡೆ ನಿಮಗೆ ಶುಭವಾಗಲಿ. ಶಿಶು ಮಕ್ಕಳೇ, ಗದ್ದಿಗೆ ಸುತ್ತ ಪ್ರದಕ್ಷಿಣೆ ಬರುವರಾಗಿ. ಆಗಬಹುದು ಗುರುದೇವ. ಮಕ್ಕಳೇ, ಗುರುದೇವ, ಇನ್ನು ನಮ್ಮನ್ನು ಮುಟ್ಟಿ ಪೂಜೆ ಮಾಡುವ ಮಗನಿಲ್ಲವಲ್ಲ, ಏನು ಮಾಡುವುದು? ಗುರುದೇವ, ನೀವು ಒಪ್ಪಿದ ಮಗನನ್ನು ಕರೆದೊರುವುದು ಮೇಲಲ್ಲವೇ? ರಾಜಪಯ್ಯ, ಒಳ್ಳೆಯ ಆಲೋಚನೆಯನ್ನೇ ಮಾಡಿದೆ. ನಾನು ಆ ಕಂದನನ್ನು ಹಡೆದ ತಂದೆ ತಾಯಿಯವರಿಂದ ದಾನವಾಗಿ ಪಡೆದು ಬರುವ ತನಕ ನೀವು ಈ ಸ್ಥಳದಲ್ಲಿಯೇ ಇರುವರಾಗಿ. ಗುರುದೇವ, ಗುರುದೇವ, ಕಲ್ಯಾಣ ಪಟ್ಟಣದಲ್ಲಿ ಗಣಸರ್ವನೊಬ್ಬನು ನಿಮ್ಮಿಂದ ಅನುಗ್ರಹಿಸಲ್ಪಟ್ಟನು. ಆತನು ಈಗ ನಿಡಗಟ್ಟ ಗ್ರಾಮದ ಮುದ್ದೋಜಿ ಮಗನಾಗಿ ಜನಿಸಿರುವನು. ಅವನನ್ನು ಕರೆತರುವುದು ಸೂಕ್ತವಲ್ಲವೇ ಗುರುದೇವ? ರಾಜಪಯ್ಯ, ಒಳ್ಳೆಯ ಆಲೋಚನೆಯನ್ನೇ ಮಾಡಿರುವೆಯಲ್ಲ. ಆ ಕಂದನನ್ನು ಹಡೆದ ತಂದೆ ತಾಯಿಯಿಂದ ದಾನವಾಗಿ ಪಡೆದು ಬರುವ ತನಕ ನೀವು ಈ ಸ್ಥಳದಲ್ಲಿಯೇ ಕುಳಿತುಕೊಳ್ಳುವರಾಗಿ. ಆಗಬಹುದು ಗುರುದೇವ. ಮಕ್ಕಳೇ, ಗುರುದೇವ, ಮಕ್ಕಳೇ, ನಮಗೆ ಸಕರಾಯ ಪಟ್ಟಣದಿಂದ ಕರೆತರುವಾಗ ಚಿನ್ನ ಬೆಳ್ಳಿ ಬೆಟ್ಟ ಕೊಡುತ್ತೀನಿ ಎಂದಲ್ಲ, ಕೊಡಿ ಸ್ವಾಮಿ. ಮಕ್ಕಳೇ, ನಿಮ್ಮ ಇಷ್ಟದಂತೆ ಆಗಲಿ, ನಮ್ಮೊಡನೆ ಬರುವರಾಗಿ. ಮಕ್ಕಳೇ, ಅದೋ ನೋಡಿ, ಅದೇ ಕುಂದೂರು ಬೆಟ್ಟ, ಮೇಲೆ ಹತ್ತಿ ಹೋಗೋಣ, ಬನ್ನಿರಿ. ಮಕ್ಕಳೇ, ಇಷ್ಟು ಮಾತ್ರದಲ್ಲಿ ಊಟ ಮಾಡಿ ಸಂತೃಪ್ತರಾಗಿರಿ. ನಿಮಗೆ ಶುಭವಾಗಲಿ. ಗುರುದೇವ, ಮಹಾಸ್ವಾಮಿ, ನಮಗೆ ಚಿನ್ನ ಬೆಳ್ಳಿ ಎರಡು ಬೇಡ, ನಿಮ್ಮ ಆಶೀರ್ವಾದ ಒಂದೇ ಸಾಕು. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ. ಆಗಲಿ.
ತಾಯಿ ಜಗದೀಶ್ವರಿ, ಸದಾ ಕಾಲವು ನಿನ್ನನ್ನು ಧ್ಯಾನಿಸುವ ನಮಗೆ ನಮ್ಮ ಪತಿ ಹಾಗೂ ಮಕ್ಕಳಿಗೂ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಲಿಂಗು ಮನದೊಳು ತಾಪವು ಏನೇ ರಮಣಿ, ಸವಿತವು ನಾನಿರ ಭಯವೇನೆ. ಮನದೊಳು ತಾಪವು ಏನೇ ರಮಣಿ, ಸವಿತವು ನಾನಿರ ಭಯವೇನೆ. ಕಾತುರ ಪಡುತ್ತಿಯ ಬರಿಯಲು ಬೇಳೆ ಪ್ರಾಣೇಶ್ವರ, ಕಾತುರ ಪಡುತ್ತಿಯ ಬರಿಯಲು ಬೇಳೆ. ಬರದಳು ಅರುಸವ ಪರಿಹರಿಸುವೆನೋ, ಬರದಳು ಅರುಸವ ಪರಿಹರಿಸುವೆನೋ. ಮನದೊಳು ತಾಪವು ಏನೇ ರಮಣಿ, ಸವಿತವು ನಾನಿರೆ ಭಯವೇನೆ. ಲಿಂಗೋ ಮನದೊಳು ತಾಪವು ಏನೇ ರಮಣಿ, ಸವಿತವು ನಾನಿರೆ ಭಯವೇನೆ. ಸವಿತವು ನಾನಿರೆ ಭಯವೇನೆ, ಸವಿತವು ನಾನಿರೆ ಭಯವೇನೆ. ಲಿಂಗೋ ಏನಿಷ್ಟು ಆತರಿಂದ ಬರುತ್ತಿರಲು ಸಮಾಚಾರವೇನು? ಸ್ವಾಮಿ, ಏನೆಂದು ಹೇಳಲಿ? ದೇವಿಯ ಪೂಜೆಯನ್ನು ಮಾಡುತ್ತಿರುವಾಗ ಆರತಿ ತಟ್ಟೆಯು ಕೈಯಿಂದ ಜಾರಿ ಕೆಳಗೆ ಬೀಳಿತು. ಇದನ್ನು ನೋಡುತ್ತಿದ್ದರೆ ನಮ್ಮ ಕುಲದೇವಿಯಾದ ಕಾಳಿಕಾ ದೇವಿ ಏನು ಕೋಪ ಬಂದಂತೆ ಕಾಣುತ್ತಿರುವುದು. ನೀವು ದಯಮಾಡಿ ಒಂದು ಕಾಣಿಕೆಯನ್ನು ಕಟ್ಟಬೇಕೆಂದು ಬೇಡಿಕೊಳ್ಳುವೆ. ಲಿಂಗು ಏನ್ ಹೇಳ್ತಿರುವೆ? ನನ್ನ ಮಗನಾದ ಕಿರಿಯ ಕೆಂಪಣ್ಣನ್ನು ಕೇಳಲು ಬಂದಿರುವೆ. ಆ ಜಂಗಮನಲ್ಲಿರುವನು, ನಡೆ ಅರಮನೆಗೆ ಹೋಗೋಣ. ಭವತಿ ಭಿಕ್ಷಾಂದೇಹಿ. ಆರಮ್ಮ ಮನೆಯೊಳಗೆ ತಾಯೇ ಭಿಕ್ಷೆಯ ನೀಡಮ್ಮ. ಆರಮ್ಮ ಮನೆಯೊಳಗೆ ತಾಯೇ ಭಿಕ್ಷೆಯ ನೀಡಮ್ಮ. ನಮ್ಮನು ಮೂಟಿ ಪೂಜೆಯ ಮಾಡು ಒಂದು ಪುವರದ ನೀಡಮ್ಮ. ನಮ್ಮನು ಮೂಟಿ ಪೂಜೆಯ ಮಾಡುವ ಒಂದು ಪುವರದ ನೀಡಮ್ಮ. ನಿಮ್ಮಯ ಮನೆಯ ಭಾಗ್ಯದ ನಿಧಿಯ ದಾನವ ಮಾಡಮ್ಮ. ಅಮ್ಮ ಭಿಕ್ಷೆಯ ನೀಡಮ್ಮ. ಏಳು ವರ್ಷದ ಕರುಳಿನ ಗುಡಿಯ ದಾನವ ಮಾಡಮ್ಮ. ಏಳು ವರ್ಷದ ಕರುಳಿನ ಗುಡಿಯ ದಾನವ ಮಾಡಮ್ಮ. ನಿಮ್ಮಯ ಗರ್ಭದಿ ಜನಿಸಿದ ಮಗನ ದಾನವ ಮಾಡಮ್ಮ. ಅಮ್ಮ ಭಿಕ್ಷೆಯ ನೀಡಮ್ಮ. ಆರಮ್ಮ ಮನೆಯೊಳಗೆ ತಾಯಿ ಭಿಕ್ಷೆಯ ನೀಡಮ್ಮ. ಅಮ್ಮ ದಾನವ ಮಾಡಮ್ಮ. ಅಮ್ಮ ಭಿಕ್ಷೆಯ ನೀಡಮ್ಮ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಓಹೋ, ಯಾರೋ ಜಂಗಮರು ಕ್ವಾರಣ್ಯಕ್ಕಾಗಿ ಬಂದಿರುವಂತೆ ಕಾಣುತ್ತಿರುವುದು. ಸ್ವಾಮಿ, ತಾವು ಇಲ್ಲೇ ನಿಲ್ಲಿರಿ, ನಾನು ಬರುತ್ತೇನೆ. ಸ್ವಾಮಿ, ಇದು ತೆಗೆದುಕೊಳ್ಳಿರಿ ಈ ಮುತ್ತು ರತ್ನಗಳನ್ನು. ಲಿಂಗಮ್ಮ, ನೀನು ತಂದಿರುವ ಮುತ್ತು ರತ್ನಗಳು ನಮ್ಮ ಮಠದ ಮುಕ್ಕುಲು ಜೋಳ. ನೀನು ತಂದಿರುವ ಬೆಳ್ಳಿ ಬಂಗಾರಗಳು ನಮ್ಮ ಮಠದ ಚಂದನದ ಚೀಕು ಚಿನ್ವಾಲುಗಳು. ನಾನು ಆ ಭಿಕ್ಷೆಯನ್ನು ಬಯಸಿ ಬಂದವನಲ್ಲ ತಾಯಿ. ಮತ್ತಾವ ಭಿಕ್ಷೆಗಾಗಿ ಬಂದಿರುವಿರಿ ಪ್ರಭು? ಲಿಂಗಮ್ಮ, ನಿಮಗೆ ಗೊತ್ತಿಲ್ಲವೇ? ಮತ್ಯಾವ ಭಿಕ್ಷೆ ಅಂತ ಕೇಳುತ್ತಿರುವೆಯಾ? ತಿಳಿಸುವೆನು ಕೇಳು. ಗುರು ಭಕ್ತಿ ವಿನಯ ಸಂಪನ್ಮೂಲ ಶಿಷ್ಯನಂ ಪಡೆಯಲು ಬಂದಿಗೆ ನಮ್ಮ
ಲಿಂಗಮ್ಮ, ದೇವ, ಗುರು ಭಕ್ತಿ ವಿನಯ ಸಂಪನ್ಮೂಲ ಶಿಷ್ಯನಂ ಪಡೆಯಲು ಬಂದಿಗೆ ನಮ್ಮ ಆ ಆ ಆ ಆ ಅರಿತು ನಿಮ್ಮಯ ಪುತ್ರನಂ ಮುತ್ತಿನ ಜೋಳಿಗೆಗೆ ಪೂಜ್ಯನೆಂದೆನಿಸಿ ಭಿಕ್ಷಾನ್ 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 ದೇಗಿ ಏಳು ವರ್ಷಗಳಂ ನಿಮ್ಮಯ ಉದರದಲ್ಲಿ ಜನಿಸಿದ ಕುವರನಿಗೆ ಏಳು ವರ್ಷಗಳಂ ನಿಮ್ಮಯ ಉದರದಲ್ಲಿ ಜನಿಸಿದ ಕುವರನಿಗೆ ಏಳು ವರ್ಷಗಳ ನಿಮ್ಮಯ ಉದರದಲ್ಲಿ ಜನಿಸಿದ ಕುವರನಿಗೆ ನಮ್ಮಯ ಮಗತ್ವವಂ ಕರುಣಿಸಿ ಯೋಗದಲ್ಲಿರುವಾಗೆ ಮಾಡುವೆನೈ ಭಿಕ್ಷಾ 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 ನಿಮಗೆ ಗೊತ್ತಿಲ್ಲವೇ? 7 ವರ್ಷಗಳಿಂದಲೂ ನಮ್ಮನ್ನು ಇದೇ ರೀತಿ ಕಾಡಿಸುತ್ತಿರುವರಲ್ಲ. ಈ ಸಾರಿ ನಿಮ್ಮ ಕಿರಿಯ ಕೆಂಪಣ್ಣನನ್ನು ನಮಗೆ ದಾನವಾಗಿ ಕೊಡದೆ ಹೋದರೆ ಆ ಮಗನನ್ನು ನಾನು ಕರೆದುಕೊಂಡು ಹೋಗಬೇಕಾದೀತು. ಎಚ್ಚರ. ದೇವಾ, ದೇವಾ ಪಾಲಿಸೆನ್ನನು, ಗುರುದೇವಾ ಪಾಲಿಸೆನ್ನನು. ಕರಗಳ ಮುಗಿಯುವೆ ಶ್ರೀ ಗುರುದೇವ, ಕರಗಳ ಮುಗಿಯುವೆ ಶ್ರೀ ಗುರುದೇವ, ಉದರದಿ ಜನಿಸಿದ ಕುವರನು ಎಂದೆನಗೆ. ಎನ್ನಯ ಉದರದಿ ಜನಿಸಿದ ಕುವರನ ದೇವ ಪಾಲಿಸೆನ್ನನು, ಗುರುದೇವ ಪಾಲಿಸೆನ್ನನು. ಅಯ್ಯೋ ದೇವ, ನನ್ನ ಮಗನಾದ ಕೆಂಪಣ್ಣನನ್ನು ನೀವು ಕೇಳುತ್ತಿರುವಿರ? ಅಯ್ಯೋ ದುರ್ವಿದೆ, ಆತನು ನಮ್ಮ ಮನೆ ಹೇಹಪರದ ಭಾಗ್ಯ. ಆತನಿಲ್ಲದೆ ನಾನು ಜೀವಿಸಲಾರೆನು. ನೀವು ದೇವರಂತೆ ಬಂದು ಪದೇ ಪದೇ ನನ್ನ ಮಗನಾದ ಕೆಂಪಣ್ಣನನ್ನು ಕೊಡು ಕೊಡು ಎಂದು ಕೇಳಿದರೆ ನಾನು ಹೇಗೆ ತಾನೇ ಜೀವಿಸಲಿ? ನಿಮ್ಮ ಪಾದಗಳಿಗೆ ಬಿದ್ದು ಬೇಡುವೆನು. ಲಿಂಗಮ್ಮ, ನನ್ನ ಮಗನನ್ನು ನಾನು ಕಳಿಸಲಾರೆ, ಆತನನ್ನು ಬಿಟ್ಟು ನಾನು ಜೀವಿಸಲಾರೆ. ನೀವು ಇಲ್ಲೇರಿ, ನಾನು ನನ್ನ ಪತಿಯನ್ನು ಕರೆದುಕೊಂಡು ಬರುತ್ತೇನೆ. ಬೇಗನವಾಗಿ ಕರೆದುಕೊಂಡು ಬಾ.
ಹೇಳಲಿ? ಹಿಂದೆ ಬರುತ್ತಿದ್ದ ಆ ಜಂಗಮರು ಮತ್ತೆ ಬಂದು ನನ್ನ ಮಗನಾದ ಕೆಂಪಣ್ಣನನ್ನು ದಾನವಾಗಿ ಕೊಡು ಎಂದು ಕೇಳುವರು. ಏನು ಎಷ್ಟು ವಿಧವಾಗಿ ಹೇಳಿದ್ರು ಆಟೋವನ್ನು ಮಾಡಿಕೊಂಡು ಬರ್ತಿರುವನೆ, ಪುನಃ ನನ್ನ ಮಗನಾದ ಕಿರಿಯ ಕೆಂಪಣ್ಣನ್ನು ಕೇಳಲು ಬಂದಿರುವನೆ. ನಾವು ದಾನವಾಗಿ ಕೊಡು, ಹೋಗೋಣ, ನಡೆಯಿರಿ ಹೋಗೋಣ. ಎಲ್ಲವಾ ಬಡಜಂಗಮ ಗುರುಳು ನೀ ತರಗೈದರೆ ಎನ್ನ ಮಗನ ನಿನಗೆ ನಾನು, ಎನ್ನ ಮಗನ ನಿನಗೆ ನಾನು ದಾನವಾಗಿ ಕೊಡುವುದುಂಟೆ. ದುರುಳ ನೀ ತರಗೈದರೆ ಅರಿಯಲೆ ತರಿಯಲೆ ಅರಿಯಲೆ ತರಿಯಲೆ ಅರಿಯಲೆ ತರಿಯಲೆ ದುರುಳನ ಗೈದರೆ ಅರಿಯಲೆ ತರಿಯಲೆ ದುರುಳನ ಗೈದ ದುರುಳ ನೀತರ ಗೈದರೆ ದುರುಳ ನೀತರ ಗೈದರೆ ಎನ್ನ ಮಗನ ನಿನಗೆ ನಾನು. ಎನ್ನ ಮಗನ ನಿನಗೆ ನಾನು ದಾನವಾಗಿ ಕೊಡುವುದುಂಟು, ಇದು ನಿನಗೆ ಸರಿಯ ಜಂಗುಮ. ದಾನವಾಗಿ ಕೊಡುವುದುಂಟು, ಇದು ನಿನಗೆ ಸರಿಯ ಜಂಗುಮ. ಇದು ನಿನಗೆ ಸರಿಯ ಜಂಗುಮ. ದುರುಳ ನೀತರ ಗೈದರೆ ದುರುಳ ನೀತರ ಗೈದರೆ ಅರಿಯಲೆ ಸರಿಯಲೆ ಅರಿಯಲೆ ಸರಿಯಲೆ ಅರಿಯಲೆ ತರಿಯಲೆ ದುರುಳನ ಒದಿಸಲೆ ಅರಿಯಲೆ ತರಿಯಲೆ ದುರುಳನ ಒದಿಸಲೆ ದುರುಳ ನೀತರ ಗೈದರೆ ದುರುಳ ನೀತರ ಗೈದರೆ ದುರುಳ ನೀತರ ಗೈದರೆ. ಎಲ್ಲವೋ ಬಡಜಂಗುಮ, ಎಷ್ಟು ಸಾರಿ ಹೇಳಿದ್ರು ಆಟವನ್ನು ಮಾಡಿಕೊಂಡು ಬರ್ತಿರುವಲ್ಲ, ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಎಂದು ಮತ್ತು ರತ್ನಗಳನ್ನು ದಾನವಾಗಿ ಕೊಟ್ಟರೆ ಅದನ್ನು ತೆಗೆದುಕೊಳ್ಳದೆ ನನ್ನ ಮಗನಾದ ಕಿರಿಯ ಕೆಂಪಣ್ಣನ್ನು ಕೇಳುತ್ತಿರುವುದು ಇದು ನಿನಗೆ ಸರಿಯೇ? ಜಾಗ್ರತೆಯಾಗಿ ಜಾಗವನ್ನು ಬಿಟ್ಟು ಹೊರಡು, ಇಲ್ಲವಾದರೆ ನನಗೆ ತಕ್ಕ ಪ್ರಾಯಶ್ಚಿತ್ತವಾಗುವುದು. ಆಹಾ, ಇವರು ನಾವು ಯಾರೆಂಬುದನ್ನು ಅರಿಯದೆ ಈ ರೀತಿ ಮಾತನಾಡುತ್ತಿರುವರು. ಇವರೆಲ್ಲರಿಗೂ ತಕ್ಕ ಪಾಠವನ್ನು ಕಲಿಸಿ ಕೆಂಪಣ್ಣನನ್ನು ನಾನೇ ಕರೆದುಕೊಂಡು ಹೋಗುವೆನು.